ಕೊಟ್ಟಿದ್ದೀರಾ ನೀವು ಅಂತ ಹೇಳ್ಬೇಕಲ್ಲ. ಈಗ ಇಕ್ಬಾಲ್ ಹುಸೇನು ಬಾಲಕೃಷ್ಣ ಅವರು ನನ್ನ ಮುಂದೆ ಚುನಾವಣೆ ಮುಂದೆ ಓಡಾಡ್ತಾ ಇದ್ರು, ಈಗ ಅವ್ರಿಗೆ ಧೈರ್ಯ ಬಂದಿದೆ ಅಂತ ಒಂದು ಯೋಗೇಶ್ವರ್ ಆರೋಪ ಮಾಡಿದರೆ. ಏನು ಧೈರ್ಯ ಬಂದಿದೆ? ಹಿಂದೆ ಮುಂದೆ ಓಡಾಡ್ತಿದ್ರಂತೆ ಮುಂಚೆ ಅವರಿಂದೆ. ಯಾರಿಂದ? ಯೋಗೇಶ್ವರ್ ಹಿಂದೆ ಮುಂದೆ. ಎಂತಕ್ಕೆ ಗೊತ್ತಿಲ್ಲ ನಮಗೆ. ಅವರಿಂದ ನಾವೇ BJP ಅವ್ರಿಗೂ ನಮಗೂ ಸಂಬಂಧ ಏನು? ವಿಧಾನಸಭಾ ಚುನಾವಣೆ ಮುಂಚೆ ಓಡಾಡ್ತಾ ಇದ್ರೆ ಈಗ ನಮ್ಮ ಬಗ್ಗೆ ಆರೋಪ ಮಾಡ್ತಾರೆ ಅಂತ. ಅಲ್ಲ, ನಾವು ಸ್ನೇಹಿತರು ರೀ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಚುನಾವಣೆ ಕಣದಲ್ಲಿ ಏನೋ ಯುದ್ಧರಂಗದಲ್ಲಿ ಸೋದರ ಮೌನ ಅಂತ ಹೇಳಿಲ್ವಾ? ಚುನಾವಣೆ ಯುದ್ಧರಂಗಕ್ಕೆ ಇಳಿದ ಮೇಲೆ ಯಾರನ್ನೂ ಬಿಡೋಂಗಿಲ್ಲ ನಾವು. ಆಮೇಲೆ ಚುನಾವಣೆ ಆದಮೇಲೆ ಪುನಃ ಸ್ನೇಹಿತರಾಗ್ತೀವಿ ನಾವು, ಅದು ಬೇರೆ ವಿಚಾರ. ಆದರೆ ಚುನಾವಣೆ ಇಳಿದಾಗ ನಮ್ಮ ಅಭ್ಯರ್ಥಿಯನ್ನು ನಾವು ಗೆಲ್ಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದರಿಂದ ನಾವು ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕು, ಮಾಡ್ತೀವಿ. ಅವ್ರ ವೀಕ್ನೆಸ್ನ ಹೇಳಬೇಕು. ನಮ್ಮ ವೀಕ್ನೆಸ್ ಅವ್ರು ಹೇಳಲಿ, ಬಂಡೆ ಅಂತಾರೆ, ಬೇರೆ ಹೇಳ್ತಾರೆ. ನಮ್ಮ ವೀಕ್ನೆಸ್ ಬೇರೆ ಏನೂ ಇಲ್ಲ, ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ, ಬೇರೆ ಏನು ಹೇಳೋಕ್ಕಾಗಲ್ಲ ಅವ್ರಿಗೆ. ನಾವು ಜೊತೆಲೇ ಇದ್ದೀವಿ. ಈಗ ನಾಳೆ ಏನು ಹೋಗಿ ಅವ್ರು ನಿಂತ್ಬಿಟ್ಟವ್ರೆ ಅಂತ ಹೇಳಿ ಅವ್ರೇನು ಹೊಡೆದ ಕೊಡೋಕ್ಕಾಗ್ತದ ನಾವು? ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಬೆಲೆ ಇದ್ದೋ ಹಿಂದೆ ಮುಂದೆ ಓಡಾಡ್ತಿದ್ದ. ಚುನಾವಣಾ ರಣರಂಗಕ್ಕೆ ಇಳಿದಾಗ ನಾವು ನಮ್ಮ ಯಾವ್ಯಾವ ರೀತಿ ನಾವು ಅವ್ರ ವೀಕ್ನೆಸ್ಗಳನ್ನ ಜನಕ್ಕೆ ತಿಳಿಸ್ಬೇಕು, ಅದನ್ನು ತಿಳಿಸ್ತೀವಿ. ತೀರ್ಮಾನ ಮಾಡೋರು ಅಂತಿಮ ಏನು ಸರ್ ಇವಾಗ ಗ್ಯಾರಂಟಿನಾ ಅಥವಾ ಬೇರೆ ಏನಾದರೂ? ಗ್ಯಾರಂಟಿ ಪ್ಲಸ್ ಅಭಿವೃದ್ಧಿ. ಈಗ ನಮ್ಮ ಅಭ್ಯರ್ಥಿಗೆ ಇಡೀ ಕ್ಷೇತ್ರದ ಪರಿಚಯ ಐತೆ. ಅವ್ರ ಅಭ್ಯರ್ಥಿ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ಈ ಕ್ಷೇತ್ರನ ಅವ್ರಿಗೆ ಆಯ್ಸೆ ಮುಗಿದೈತದೆ. ಆಯ್ಸು ಅಂದರೆ ರಾಜಕೀಯದ ಆಯ್ಸು. ಆಯ್ಸು ಅಂತಂದರೆ ಬೇರೆ ಅರ್ಥ ಅಲ್ಲ, ರಾಜಕೀಯದ ಆಯ್ಸೆ ಮುಗಿದೈತದೆ. ನಮ್ಮ ಅಭ್ಯರ್ಥಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲೆಯಲ್ಲಿ ಏನು ಸಮಸ್ಯೆ ಅಂತ ಹೇಳ್ತಾರೆ. ಯಾವ ಸಮಸ್ಯೆ, ಯಾವ ಊರಲ್ಲಿ ಏನು ಸಮಸ್ಯೆ, ನಾನು ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ಅವರು ಊರುಗಳನ್ನ ಸ್ಟಡಿ ಮಾಡೋ ಹೊತ್ತಿಗೆ ಅವ್ರಿಗೆ 15-20 ವರ್ಷ ಬೇಕು. ಇನ್ನು ಆದರೂ ಫೈಟ್ ಇದೆ ಅಂತ ಹೇಳ್ತಾ ಇದ್ರು. ಯಾರು ಹೇಳ್ತಾವ್ರೆ? ಅವ್ರು ಹೇಳ್ಕೊತಾರೆ, ನಾವೇನು ಹೇಳಿಲ್ಲ.